ವಿದ್ಯಾಕಾಶಿ ಧಾರವಾಡದಲ್ಲಿ ಶೈಕ್ಷಣಿಕ ಭೂಪಟದಲ್ಲಿ ಜನತಾ ಶಿಕ್ಷಣ ಸಮಿತಿ ಜೆಎಸ್ಎಸ್ ಸಂಸ್ಥೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ಕೀರ್ತಿ ಡಾಕ್ಟರ್ ಅಜಿತ್ ಪ್ರಸಾದ್ ಅವರಿಗೆ ಸಲ್ಲುತ್ತದೆ. ಕಳೆದ 53 ವರ್ಷಗಳಿಂದ ಶಿಕ್ಷಣ ಹಾಗೂ ಸಮಾಜ ಸೇವೆಯಲ್ಲಿ ಸಕ್ರಿಯರಾಗಿರುವಂತಹ ಇವರು 2026ರ ಏಪ್ರಿಲ್ 6ರಂದು ತಮ್ಮ 75ನೇ ವಸಂತಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಈ ಸುದಿನದ ಅಂಗವಾಗಿ ಏಪ್ರಿಲ್ 5ರಂದು ಸಮಯ ಬೆಳಗ್ಗೆ 9:30ಕ್ಕೆ ನಗರದ ಸನ್ನಿಧಿ ಕಲಾಕ್ಷೇತ್ರದಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜೆಎಸ್ಎಸ್ ಆಡಳಿತಾಧಿಕಾರಿ ಅರಿಹಂತ್ ಪ್ರಸಾದ್ ತಿಳಿಸಿದ್ದಾರೆ. 1973ರಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ವೃತ್ತಿ ಜೀವನ ಆರಂಭಿಸಿದ ಡಾಕ್ಟರ್ ಅಜಿತ್ ಪ್ರಸಾದ್ ಅವರು ಹಣಕಾಸು ಅಧಿಕಾರಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಜೆಎಸ್ಎಸ್ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ. ಇವರ ಅವಧಿಯಲ್ಲಿ ಬೆರಳೆಣಿಕೆಯಷ್ಟಿದ್ದ ಅಂಗಸಂಸ್ಥೆಗಳು ಇಂದು 25ಕ್ಕೂ ಹೆಚ್ಚು ಸಂಸ್ಥೆಗಳಾಗಿ ವಿಸ್ತರಿಸಲ್ಪಟ್ಟಿವೆ. ಸುಮಾರು 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ 1,300ಕ್ಕೂ ಹೆಚ್ಚು ಸಿಬ್ಬಂದಿಗಳ ಆಡಳಿತವನ್ನು ಇವರು ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ಜೆಎಸ್ಎಸ್ ಕಾಲೇಜಿಗೆ ನ್ಯಾಕ್ನಿಂದ A+ ಮಾನ್ಯತೆ ಹಾಗೂ ಯುಜಿಸಿಯಿಂದ ಕಾಲೇಜ್ ವಿತ್ ಪೊಟೆನ್ಷಿಯಲ್ ಫಾರ್ ಎಕ್ಸಲೆನ್ಸ್ ಗೌರವ ಲಭಿಸಿದೆ. 2005ರಿಂದ ಈವರೆಗೆ 300ಕ್ಕೂ ಹೆಚ್ಚು ಕ್ಯಾಂಪಸ್ ಸಂದರ್ಶನಗಳ ಮೂಲಕ ಸುಮಾರು 60,000ಕ್ಕೂ ಹೆಚ್ಚು ಯುವಕರಿಗೆ ಉದ್ಯೋಗ ದೊರಕಿಸಿಕೊಟ್ಟಿದ್ದಾರೆ. ಗ್ರಾಮೀಣ ಭಾಗದಲ್ಲಿ 16ಕ್ಕೂ ಹೆಚ್ಚು ಆರೋಗ್ಯ ಶಿಬಿರಗಳು, 20ಕ್ಕೂ ಹೆಚ್ಚು ರಕ್ತದಾನ ಶಿಬಿರಗಳು, ರಸ್ತೆ ಸುರಕ್ಷತಾ ಸಪ್ತಾಹ ಮತ್ತು ಪರಿಸರ ಸಂರಕ್ಷಣೆಗಾಗಿ ಸಸಿ ನೆಡೆಸುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಡಾಕ್ಟರ್ ಅಜಿತ್ ಪ್ರಸಾದ್ ಅವರ ಕುರಿತಾದ ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡಲಿದ್ದಾರೆ. ಶಾಸಕರಾದ ಅರವಿಂದ್ ಬೆಲ್ಲದ್, ವಿನಯ್ ಕುಲಕರ್ಣಿ, ಪ್ರಸಾದ್ ಅಬ್ಬಯ್ಯ, ಮಹೇಶ್ ತೆಂಗಿನಕಾಯಿ, ಎನ್ಎಚ್ ಕೋನರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ಹಾಗೂ ಮಹಾನಗರ ಪಾಲಿಕೆ ಮಹಾಪೌರರಾದ ಶ್ರೀಮತಿ ಜ್ಯೋತಿ ಪಾಟೀಲ್ ಪಾಲ್ಗೊಳ್ಳಲಿದ್ದಾರೆ. ಜಿಲ್ಲಾಧಿಕಾರಿ ಸ್ನೇಹಲ್ ಆರ್, ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಕರ್ನಾಟಕ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎಎಂ ಖಾನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ, ಕೃಷಿ ವಿವಿ ಉಪಕುಲಪತಿ ಪಿಎಲ್ ಪಾಟೀಲ್ ಹಾಗೂ ಎಸ್ಡಿಎಂ ಸೊಸೈಟಿಯ ಕಾರ್ಯದರ್ಶಿ ಜೀವನ್ಧರ್ ಕುಮಾರ್ ಉಪಸ್ಥಿತರಿರಲಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಹಾವೀರ ಉಪಾಧ್ಯಾಯ, ಸೂರಜ್ ಜೈನ್, ಎಸ್ ಸಾಧನಾ, ಜೀನಪ್ಪ ಕುಂದಗೋಳ ಹಾಗೂ ಡಾಕ್ಟರ್ ಭರಮಪ್ಪ ಬಳವೆ ಉಪಸ್ಥಿತರಿದ್ದರು. ನಮ್ಮ ನೆಚ್ಚಿನ ಕಾರ್ಯದರ್ಶಿಗಳು, ಜೆಎಸ್ಎಸ್ ಮಂಜುನಾಥೇಶ್ವರ ಸ್ನಾತಕ ಮತ್ತು ಸ್ನಾತಕೋತ್ತರ ಅಧ್ಯಯನ ಸಂಸ್ಥೆಯ ಪ್ರಾಚಾರ್ಯರು, ದಿನಾಂಕ 5/4/2000 ಸಮಿತಿಯ ಆಡಳಿತಾಧಿಕಾರಿಗಳಾದಂತಹ ಶ್ರೀ ಅರವಿಂದ್ ಪ್ರಸಾದ್ ಅವರು, ಜೆಎಸ್ಎಸ್ ಮಂಜುನಾಥೇಶ್ವರ ಎಂಸಿಎ ಕಾಲೇಜಿನ ಡೈರೆಕ್ಟರ್ ಆದಂತಹ ಶ್ರೀ ಸೂರಜ್ ಜೈನ್ ಅವರು, ಜೆಎಸ್ಎಸ್ ಮಂಜುನಾಥೇಶ್ವರ ಸಿಬಿಎಸ್ಇ ಶಾಲೆಯ ಮುಖ್ಯಸ್ಥರು, ಈ ಅಭಿನಂದನಾ ಸಮಿತಿಯ ಕೋರ್ ಕಮಿಟಿ ಸದಸ್ಯರಾದಂತಹ ಶ್ರೀಮತಿ ಸಾಧನಾ ಅವರಿದ್ದಾರೆ. ಅದರಂತೆ ಜೆಎಸ್ಎಸ್ ಮಂಜುನಾಥೇಶ್ನ ಫಿಸಿಕಲ್ ಡೈರೆಕ್ಟರ್ ಆದಂತಹ ಶ್ರೀ ಚಿನ್ನಪ್ಪ ಕುಂದಗೋಳ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಅಮೃತ ಮಹೋತ್ಸವದ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊಟ್ಟ ಮೊದಲಿಗೆ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಅಜಿತ್ ಪ್ರಸಾದ್ ಸರ್ ಚಿರಪರಿಚಿತರು ಒಂದಿಲ್ಲ ಒಂದು ರೀತಿಯಿಂದ. ಯಾಕಂದ್ರೆ 1973ರಲ್ಲಿ ಪೂಜ್ಯ ಕಾವಂದ್ರು ಈ ಸಂಸ್ಥೆಯನ್ನು ತೆಗೆದುಕೊಂಡಾಗ ಈ ಸಂಸ್ಥೆಗೆ ಅವರು ಇತಿಹಾಸ ಉಪನ್ಯಾಸಕರಾಗಿ ಈ ಸಂಸ್ಥೆಗೆ ಬಂದರು. ಬಹುಶಃ ಅಂದಿನ ಕಷ್ಟದ ಕಾರ್ಯಗಳನ್ನ, ಅಂದಿನ ಕಷ್ಟದ ದಿನಗಳನ್ನ, ಇಂದಿನ ಸುವರ್ಣ ಯುಗವನ್ನ ಕಂಡವರು ಅವರೊಬ್ಬರೇ. ಯಾಕಂದ್ರೆ 73ರಲ್ಲಿ ಈ ಸಂಸ್ಥೆಯನ್ನು ತಗೊಂಡಾಗ ವಜ್ರಕುಮಾರ್ ಸರ್ ಜೊತೆ ಬಂದವರು ಅಜಿತ್ ಪ್ರಸಾದ್ ಸರ್. ವಜ್ರಕುಮಾರ್ ಅವರು 49 ವರ್ಷಗಳ ಕಾಲ ಈ ಸಂಸ್ಥೆಯನ್ನು ಮುನ್ನಡೆಸಿದ್ರು. ತದನಂತರ ಅವರು ದೈವಾಧೀನ ಆದ ನಂತರ ಅಜಿತ್ ಪ್ರಸಾದ್ ಸರ್ ಕಾರ್ಯದರ್ಶಿಗಳಾಗಿ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ 53 ವರ್ಷಗಳಲ್ಲಿ ಜನತಾ ಶಿಕ್ಷಣ ಸಮಿತಿಯ ಏರಿಳಿತಗಳನ್ನ ಕಂಡಂತವರು ಡಾಕ್ಟರ್ ಅಜಿತ್ ಪ್ರಸಾದ್ ಅವರು. 1973ರಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ನಂತರ 2000ನೇ ಇಸ್ವಿಯಲ್ಲಿ ಬಹುಶಃ ಈ ಕಾಲೇಜಿನ
ಪ್ರಥಮ ಪ್ರಾಚಾರ್ಯರು BM ಶ್ರೀಕಂಠಯ್ಯ, ತದನಂತರ ಹಲವಾರು ಪ್ರಾಚಾರ್ಯರು 25 ವರ್ಷಗಳ ಕಾಲ ವಜುಕುಮಾರ್ ಅವರು ಆ ಕಾಲೇಜಿನ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ್ರು. ತದನಂತರ ಡಾಕ್ಟರ್ ಅಜಿತ್ ಪ್ರಸಾದ್ ಅವರ ಕಾಲದಲ್ಲಿ ಆ ಕಾಲೇಜು ಸುವರ್ಣ ವಿಭಾಗ ಕಂಡಿತು ಅಂತ ಹೇಳ್ಬೋದು. ಯಾಕಂದ್ರೆ ಆ ಸಮಯದಲ್ಲಿ UGC ಇಂದ VGST ಬಂದು ವಿಜ್ಞಾನ ವಿಭಾಗವನ್ನ ಉನ್ನತೀಕರಣಗೊಳಿಸುವುದಲ್ಲದೆ ಎಲ್ಲ ಕಟ್ಟಡಗಳ ಸೌಂದರ್ಯೀಕರಣವನ್ನ ಮಾಡಿದ್ರು. ಅದಲ್ಲದೆ ಬಹುಶಃ ಧಾರವಾಡಕ್ಕೆ ಶಿಕ್ಷಣ ಕಾಶಿ ಅಂತ ಹೆಸರು ಬರಲಿಕ್ಕೆ ಜನತಾ ಶಿಕ್ಷಣ ಸಮಿತಿ ಕೊಡುಗೆ ಅಪಾರ. ಅದರಲ್ಲೂ ಅಜಿತ್ ಪ್ರಸಾದ್ ಹೆಚ್ಚಿನದಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ, ಕ್ರೀಡೆ, ಸಾಂಸ್ಕೃತಿಕ ಇಂಥ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಶಿಷ್ಯ ವೇತನ ನೀಡುವುದರ ಮೂಲಕ ಅವುಗಳನ್ನು ಉತ್ತೇಜಿಸುವ ಕಾರ್ಯವನ್ನ ಸಹ ಮಾಡಿದ್ದಾರೆ. ಪ್ರತಿ ವರ್ಷ ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಇರ್ಬೋದು ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸುಮಾರು 40 ಲಕ್ಷ ರೂಪಾಯಿಗೆ ಶಿಷ್ಯ ವೇತನವನ್ನ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಉಚಿತ ಊಟ, ಉಚಿತ ವಸತಿ, ಉಚಿತ ಪ್ರವೇಶ, ಈ ರೀತಿ ವಿವಿಧ ಹಂತಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಕೊಡ್ತಾ ಇದ್ದಾರೆ. ಅದಲ್ಲದೆ 2005ರಲ್ಲಿ ಒಂದು ವಿಶಿಷ್ಟ ಕಾರ್ಯವನ್ನು ಕೈಗೊಂಡ್ರು, ಅದುವೇ ಉದ್ಯೋಗ ಮೇಳ. ಯಾಕಂದ್ರೆ ಆ ಸಮಯದಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಸ್ ಬರೀ ಇಂಜಿನಿಯರಿಂಗ್ ಕಾಲೇಜ್ ಆಗ್ತಾ ಇತ್ತು. ಇಂಥ ಸಾಂಪ್ರದಾಯಿಕ ಕೋರ್ಸ್ಗಳಿಗೆ ಕ್ಯಾಂಪಸ್ ಇಂಟರ್ವ್ಯೂ ಇರಲಿಲ್ಲ. ಅದನ್ನ ಮೊಟ್ಟ ಮೊದಲಿಗೆ ಹುಟ್ಟಾಕಿದ್ದು ಡಾಕ್ಟರ್ ಅಜಿತ್ ಪ್ರಸಾದ್ ಅವರು. ಅದಕ್ಕಾಗಿ ಅವರಿಗೆ ಉದ್ಯೋಗದಾತ ಎಂಬ ಬಿರುದು ಸಹ ಬಂತು. ಇದುವರೆಗೆ 315ಕ್ಕೂ ಹೆಚ್ಚು ಕ್ಯಾಂಪಸ್ ಸಂದರ್ಶನ, 8ಕ್ಕೂ ಹೆಚ್ಚು ದೊಡ್ಡ ಉದ್ಯೋಗ ಮೇಳಗಳು, 4ಕ್ಕೂ ಹೆಚ್ಚು ಮಹಿಳಾ ಉದ್ಯೋಗ ಮೇಳ, 2 ಅಂಗವಿಕಲರಿಗಾಗಿ ಉದ್ಯೋಗ ಮೇಳ, ಇವುಗಳನ್ನೆಲ್ಲ ಮಾಡಿ ಹಲವು. ಈಗೂ ನೀವು ನೋಡ್ಬೋದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಯೂನಿಫಾರ್ಮ್ ಇಲ್ಲ, ಬಟ್ ಪದವಿ ಕಾಲೇಜಿನಲ್ಲಿ ಮಾಡಿದ ನಂತರ ಎಲ್ಲಾ ಪದವಿ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಬಂದಿದೆ, PU ಕಾಲೇಜಿಗೆ ಬಂದಿದೆ. ಸೊ ಆ ಸಮಾನತೆ ತರುವ ದೃಷ್ಟಿಯಿಂದ ಅವರು ಅದನ್ನು ಮಾಡಿದ್ರು. ಯಾವತ್ತು ಜಾತಿ, ಲಿಂಗ, ಧರ್ಮ ತಾರತಮ್ಯವನ್ನು ಮಾಡದೆ ತಾವು ಹಲವಾರು ಸಾರಿ ಅವರನ್ನು ನೇರವಾಗಿ ಭೇಟಿಯಾಗಿದ್ದೀರಿ. ತಮ್ಮ ಅನುಭವಕ್ಕೂ ಬಂದಿದೆ. ಬಹಳ ತಾಳ್ಮೆಯ ಪ್ರತಿರೂಪ. ಅಂದ್ರೆ ಯಾವುದೇ ವಿಷಯವನ್ನ ತಾಳ್ಮೆಯಾಗಿ ಕೇಳಿ ಅದನ್ನ ವಿಚಾರ ಮಾಡಿ ನಂತರ ಗದ್ದಾರ್ಥ ತೆಗೆದುಕೊಳ್ಳುವಂತ ವ್ಯಕ್ತಿ ಡಾಕ್ಟರ್ ಅಜಿತ್ ಪ್ರಸಾದ್ ಅವರು.